ಸಾಮಾಜಿಕ ಕೆಲಸಗಳನ್ನ, ಕೆಲವು ಪ್ರಖ್ಯಾತ ನಟರುಗಳನ್ನ, ನಮ್ಮ ವಿಷ್ಣುವರ್ಧನ್ ಅವ್ರದ್ದೇ ಅಲ್ಲ, ಇವತ್ತು ಕರ್ನಾಟಕ ರತ್ನ ಘೋಷಣೆ ಮಾಡಿ ಸರ್ 5 ತಿಂಗಳು, 6 ತಿಂಗಳು, 7 ತಿಂಗಳು, 8 ತಿಂಗಳಾಯ್ತು ಸರ್. ಇನ್ನೂ ಈ ಲಜ್ಜೆಗೆಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಈ ರಾಜಕಾರಣಿಗಳಿಗೆ, ಈ ಸರ್ಕಾರಕ್ಕೆ. ಬಿ ಸರೋಜಾದೇವಿ, ಡಾಕ್ಟರ್ ವಿಷ್ಣುವರ್ಧನ್ ಕರ್ನಾಟಕ ರತ್ನ ಘೋಷಣೆ ಮಾಡಿ ಎಷ್ಟು ತಿಂಗಳಾಯಿತು ಸರ್? 8 ತಿಂಗಳಾಯ್ತು ಸರ್. ಮೊನ್ನೆ ಕನ್ನಡ ಸಂಸ್ಕೃತಿ ಇಲಾಖೆ ಯಾರು ಶಿವರಾಜ್ ತಂಗಡಿ ಅವರು ಸಚಿವರಾಗಿರ್ತಾರೆ, ಘೋಷಣೆ ಮಾಡ್ತಾರೆ ಮುಂದಿನ ತಿಂಗಳು ಅಂತ. ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದು ಅನೌನ್ಸು ಮಾಡ್ತೀವಿ ಅಂತ. ಸರ್ಕಾರ ಬೇರೆ ಸರ್ಕಾರ ಬಂತು. ಹೀಗೆ ವಿಷ್ಣುವರ್ಧನ್ರವರಿಗೆ ಈ ಸರ್ಕಾರಗಳು ತಾರತಮ್ಯ ಮಾಡ್ತವೇ ಬಂದಿದ್ದೇವೆ, ನಿರ್ಲಕ್ಷ್ಯ ಮಾಡ್ತಾನೆ ಬಂದಿದ್ದೇವೆ. ಇದು ನಮ್ಮ ದುರದೃಷ್ಟ ಅಭಿಮಾನಿಗಳದು. ನಾವೇನು ಕೇಳ್ಕೊಬೇಕು, ಕರ್ನಾಟಕ ರತ್ನ ಕೊಡಿ ಅಂತ. ಅವರೇ ಕೊಟ್ಟಿದ್ದು. ನಾವು ಅಭಿಮಾನಿಗಳು ಯಾರು ಹೋಗಿ ಕರ್ನಾಟಕ ರತ್ನ ಕೊಡಿ ಅಂತ ಹೋಗಿ ಮನವಿ ನಾವು ಕೊಟ್ಟಿಲ್ಲ, ಸಾಂದರ್ಭಿಕವಾಗಿ ಕೇಳಿದ್ದೀವಿ ಅಷ್ಟೇ. ನಮಗೂ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ರವ್ರಿಗೂ ಕರ್ನಾಟಕ ರತ್ನ ಕೊಡಿ ಅಂತ ಕೇಳಿದ್ವಿ. ಅದು ಘೋಷಣೆ ಮಾಡಿದ್ಮೇಲೆ ಈ ನಾಲಾಯಕ ಇವತ್ತು ಸಿದ್ದರಾಮಯ್ಯ ಇದ್ದರು, ಆ ಸರ್ಕಾರ ಅವರು ನಮಗೆ ಸಿದ್ದರಾಮಯ್ಯನವರು ತಾರತಮ್ಯ ಮಾಡಿ ಅದನ್ನು ಘೋಷಣೆ ಮಾಡೋಕ್ಕೆ ರಾಜ್ಯೋತ್ಸವನೂ ಬಂತು ನವಂಬರು, ಅದರಲ್ಲೂ ಮಾಡಲಿಲ್ಲ. ಚಿತ್ರೋತ್ಸವ ಮಾಡಿದ್ರು, ಅದರಲ್ಲೂ ಮಾಡಲಿಲ್ಲ. ಈ ನಾಲಾಯಕ ಕನ್ನಡ ಸಂಸ್ಕೃತಿ ಇಲಾಖೆ ಆಯುಕ್ತರುಗಳಿಗೆ ಅವ್ರಿಗೆ ಒಂದು ಮನುಷ್ಯತ್ವ, ಮಾನವೀಯತೆ ಇಲ್ಲ ಅಧಿಕಾರಿಗಳಿಗೆ. ಒಬ್ಬ ಮೇರು ನಟರು ಇಬ್ಬರು ಪ್ರಖ್ಯಾತ ನಟರಾದ ಬಿ ಸರೋಜಾದೇವಿ, ಡಾಕ್ಟರ್ ರತ್ನ ಅವರಿಗೆ ಒಂದು ಸಭೆ ಮಾಡಿ ಒಂದು ಇದು ಮಾಡಿ ಅವರಿಗೆ ಯೋಗ್ಯತೆ ಇಲ್ಲ. ಈಗ ಇವರು ಅಧಿಕಾರ ವಹಿಸ್ಕೊಂಡು ಆಯಿತು, 1 ತಿಂಗಳಾಯಿತು. ಇದ್ರ ಬಗ್ಗೆ ಗಮನ ಕೊಡೋಕ್ಕೆ ಅಧಿಕಾರ ಇಲ್ಲ. ಅವ್ರ ಅಧಿಕಾರ ಉಳಿಸ್ಕೊಳ್ಳೋದು, ಖಾತೆ ಇದು ಮಾಡ್ಕೊಳ್ಳೋದು, ಇದರಲ್ಲೇ ಮುಳುಗೋಗಿದ್ದಾರೆ ಈ ಸರ್ಕಾರ, ಈ ನಾಲಾಯಕ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀನಿ. ದಯವಿಟ್ಟು DK ಶಿವಕುಮಾರ್ ಅವರು, ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ರವ್ರಿಗೆ, ಬಿ ಸರೋಜಾದೇವಿಯವರಿಗೆ, ಹಿರಿಯ ಕಲಾವಿದರವರು ಗೌರವ ಕೊಟ್ಟು ಸದ್ಯದಲ್ಲೇ ಒಂದು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಒಂದು ಅದನ್ನು ಒಂದು ಸಭಾಂಗಣದಲ್ಲಿ ಮನೆ ಇಲಾಖೆಯಿಂದ ಗೌರವ ಕೊಡಬೇಕು ಸದ್ಯದಲ್ಲೇ ನಾನು ಕೇಳ್ತಾ ಇದ್ದೀನಿ. ಇನ್ನೇನು ಹೇಳೋಕ್ಕಾಗಲ್ಲ ಸರ್, ಇಷ್ಟು ಹೇಳ್ತಾ ಇದ್ದೀನಿ. ನೋಡಿ ಸರ್ಕಾರ DK ಶಿವಕುಮಾರ್ ಏನು ಮಾಡ್ತಾರೆ ನೋಡೋಣ ಸರ್. ಕೊನೆಯದಾಗಿ ರಾಜಗೌಡ ಸರ್ಕಾರಕ್ಕೆ ಏನು ಎಚ್ಚರಿಕೆ ಏನೂ ಇಲ್ಲ ಸರ್. ಈ ಸರ್ಕಾರ ಹೊಸಕ್ಕೆ ತಗೊಳ್ಳಿಲ್ಲ ಅಂದರೆ ಸೆಪ್ಟೆಂಬರ್ 18ರಂದು ಫ್ರೀಡಮ್ ಪಾರ್ಕ್ನಲ್ಲಿ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಹಾಗೂ ಅರಣ್ಯ ಸಚಿವರ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ ಸರ್.